ಅಂಗನವಾಡಿ ಕೇಂದ್ರದ ಸಹಾಯಕರು ಹಾಗೂ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ತಾಳಿಕೋಟೆ ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈಗ ಮಗು ಹೊಡೋದಕ್ಕೆ 5 ಬಿದ್ರು ಇನ್ನೂ ರೇಷನ್ ಕೊಟ್ಟಿಲ್ರಿ. ಈಗ ಹಿಂದಲವರು ಪ್ರೆಗ್ನೆಂಟ್ ಅದಾರ, ಅವ್ರಿಗಾರ ರೇಷನ್ ಕೊಡಂಗೆ ಮಾಡ್ರಿ. 6 ತಿಂಗಳು 7 ತಿಂಗಳು ಆಯ್ತು ರೀ, ನಮ್ಗೆ ಅನ್ಕಡೆ ಏನು ಸಿಕ್ಕಿಲ್ಲ ನೋಡ್ರಿ. ಮೊದಲು ಬೇರೆದವ್ರಿಗೆ 2 ತಿಂಗಳು ಆಯ್ತು ರೀ. ಅವೇನು ಬಡತನ ಆದವ್ರಿಗೆ ಇಲ್ಲ, ಹೊಟ್ಟೆ ಇದ್ದವ್ರಿಗೇನು ಇಲ್ಲ. ತಿರುಗಿ ಮತ್ತೆ ನಮ್ಮ ಹುಡುಗಿ ಆಡೋದು ಮತ್ತೆ 1 ತಿಂಗಳು ಆಗಕ್ಕೆ ಬಂತು ಏನಿಲ್ಲ. ಮತ್ತು ಬಡತನ ಆದವ್ರಿಗೆ ಸೂಜಿ ಮಾಡೋಕ್ಕೆ ಸತೆ ಹುಡುಗರಿಗೆ ಏನು ಹೇಳಿಲ್ರಿ ನಮಗೆ. ನಮ್ಮ ಅಣ್ಣ ಹೇಳಿದ ಈಗ ಹೇಳಿದ ಕಗಳ ಇಂಜೆಕ್ಷನ್ ಮಾಡ್ಕೊಂಡು ಹೋಗಿನ್ರಿ ನಾ ಬಂದು. ತಾಳಿಕೋಟೆ ಪಟ್ಟಣದ 19ನೇ ವಾರ್ಡಿನ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಬರುವಂತಹ ಯಾವುದೇ ಪೌಷ್ಟಿಕಾಂಶವನ್ನ 6 ತಿಂಗಳಿನಿಂದ ಕೊಡ್ತಾ ಇಲ್ಲ ಹಾಗೂ ಅಂಗನವಾಡಿಗೆ ಬಂದಂತಹ ತತ್ತಿ ಮತ್ತು ಬಾಣಂತಿಯರಿಗೆ ನೀಡುವಂತಹ ದವಸ ಧಾನ್ಯಗಳು ಬೇರೆಯವರಿಗೆ ಮಾರಾಟವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದಂತಹ ಸೂಪರ್ವೈಸರ್ ಹಾಗೂ ತಾಲೂಕು ಸಿಡಿಪಿಒ ಬಂದು ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರನ್ನ ಸೇವೆಯಿಂದ ವಜಾಗೊಳಿಸಿ ಇವರ ಮೇಲೆ ಶಿಸ್ತು ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಸೇನೆ ಆಗ್ರಹಿಸಿದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ, ಉಪಾಧ್ಯಕ್ಷರಾದ ಬಸ್ಸು ಕಟ್ಟಿಮನಿ, ಪರಶುರಾಮ್ ನಾಲತವಾಡ, ಕಾಶಿನಾಥ್ ಕಟ್ಟಿಮನಿ, ಮಾದೇವ ಅಸ್ತಿ ಉಪಸ್ಥಿತರಾಗಿದ್ದರು. 6 ತಿಂಗಳಾದರೂ ಸರಿಯಾದ ಬಾಣತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಅವ್ರು ಕರ್ಕೊಂಡ್ಬಂದು ಕೂಡಿಸಿ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು. ಅವ್ರು ಇಲ್ಲಿವರೆಗೆ 6 ತಿಂಗಳಾದರೂ ನಾವು ಮೌಖಿಕವಾಗಿ ಹೇಳ್ಕೊತಾ ಬಂದ್ವಿ ಮತ್ತು ಮುದ್ದೆ ಬಳಕೋಗಿನೂ ಹೇಳ್ತಾ ಬಂದ್ವಿ. ವಾದವ್ರನ್ನ ಸಿಡಿಸೋರ್ನ ಇಲ್ಲಿ ಕರೆಸಿ ನೋಡೋದಾರ ಇನ್ಮ್ಯಾಗ ಬರಬರಿ ಮಾಡ್ತೀವಿ ಅಂದರು. 6 ತಿಂಗಳು ತನ ಆದರೂ ಯಾವುದೇ 6 ತಿಂಗಳದ್ದು ಕೊಟ್ಟಿಲ್ಲ. ಈಗ ಮುಂದಾದ್ರೂ ಇಲ್ಲ, ನಮ್ಮ ಆ ಕಡೆ ವಾರ್ಡ್ನವ್ರು ಬರಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡ್ ಆಗಿ 4 ತಿಂಗಳಾಯ್ತು. 4 ತಿಂಗಳಾಗಿಂದ ಅದಕ್ಕಿಂತ ಮೊದಲೇ 2 ತಿಂಗಳು ಫುಡ್ ಕೊಟ್ಟಿಲ್ಲ. ಮತ್ತು ಈಗಿದ್ದವ್ರಂತರೂ ಆ ಕಡೆ ವಾರ್ಡ್ ಬರಲ್ಲ ಅನ್ನಕ್ಕಂತ ಮಾತಾಡ್ತಾರೆ. ನಮಗೆ ಸದ್ಯ ನೋಡಿ ನಾವು ಇವತ್ತು ಇಲ್ಲೇ ದಂಡಿ ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ. ನಮಗೆ 6 ತಿಂಗಳ ತನೂ ಆದಂಥದ್ದು ರೇಷನ್ ಎಲ್ಲೈತಿ. ಇಲ್ಲಿ ಅಂಗನವಾಡಿ ಅಂತ ರೇಷನ್ ಇಳಿಸಲ್ಲ. ಮತ್ತು ಇಲ್ಲಿ ಅವರು ಸಂಬಂಧಪಟ್ಟ ಏನು ಸಿಡಿಕೋನೆ ಇದ್ರೊಳಗೆ ಶಾಮಿಲ್ ಅದನ ಮತ್ತು ಸೂಪರ್ವೈಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮಿಲಾಗಿ ಬರ್ತಕ್ಕಂಥ ತತ್ತಿ ದವಸ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ಕೊಡ್ತಾರೆ. ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ನಡೆಸ್ತಾರೆ. ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮುಂದೆ ಸರಿಯಾಗಿ ಹೋಗೋಕೆ ಜಾಗಿಲ್ಲ, ಇಂಥವು ಬಾಡಿಗೆ ಇಡ್ತಾರೆ. ಅವ್ರು ಬಾಡಿಗೆ ಎಷ್ಟು ಹಾಕ್ತಾರೋ ಏನೋದೆಲ್ಲ ಸರ್ಕಾರ ಕೊಡಬೇಕು. ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ LKG UKG ಮಕ್ಕಳಿಗೆ ಶಿಕ್ಷಣ ಅಂಗನವಾಡಿ ಕೊಡ್ಬೇಕಂತ ಆದೇಶ ಆಗ್ಯದ. ಆದರೆ ಇವತ್ತು ಮಿತಿಗೆ ಇಲ್ಲಿ ಯಾರು ಸ್ಕೂಲ್ ಇಲ್ಲಾರ ಮಕ್ಕಳನ್ನ ಅವರು 2,000 3,000 ಕೊಟ್ಟು ಇವತ್ತು 3 ವರ್ಷ 4 ವರ್ಷದ ಮಕ್ಕಳನ್ನ ಮೊದಲೇ ನಮ್ಮ ಸಮುದಾಯದವ್ರು ಈ ಕಡೆ ಬಂದು ಸ್ಲಮ್ ಬಡವರು ಜಾಸ್ತಿ ಇದ್ದಾರೆ. ಇವತ್ತು 2,000 3,000 ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ಇದು ಏನಿಲ್ಲ, ನಮಗೀಗ ನಾವು ಈ ಸದ್ಯ ತಹಸೀಲ್ದಾರ್ದು ಇದೇ ಕೇಳ್ಕೊತೀವಿ. ಇವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗಬೇಕು. 6 ತಿಂಗಳ ತನಕ ಯಾರು ಇದ್ರೊಳಗೆ ಶಾಮಿಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತತ್ತಿ ರೇಷನ್ ಯಾರು ತೊಗೊಂಡಾರ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಸರಿಯಾಗಿ ನಮ್ಮ ನಮ್ಮ ಮನೆ ಒಳಗೆ ಸುಮಾರು ನಮ್ಮ 100 ಮನೆ ಅದಾವೆ ನಮ್ಮ ಸಮುದಾಯದಲ್ಲಿ. ಇಲ್ಲಿ 19ನೇ ವಾರ್ಡ್ನೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರಿಲ್ಲ ಅಂತಾರೆ. ಅಲ್ಲೇ ಇದು ನಮ್ಮ SC ಕಾಲೋನಿ ಆದ ಕಾರಣ SC ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೋಬೇಕು. SC ಅವ್ರನ್ನ ನೇಮಕ ಮಾಡ್ಕೊಂಡಾಗ ಅವಾಗ ಸರಿಯಾಗಿ ನಡೀತದೆ ನಮ್ಮದು ಆಗ್ರಹ ಐತಿ. ನಮ್ಮಲ್ಲಿಯವ್ರು ನೇಮಕ ಮಾಡಿಕೊಂಡು 10 ಗಂಟೆಲಿಂದ 2 ಗಂಟೆ ತನಕ ನಡೆಸಲಿಲ್ಲ. ನಮ್ಮಲ್ಲಿ ಚಲೋ ರೂಢಿಗೆ ಐತಿ, ಒಂದು ಸಮಾಜ ಮಂದಿರ ಐತಿ. ಅಲ್ಲಿ 10 ಗಂಟೆ 2 ತನಕ ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ. ರೇಷನ್ ಅವತ್ತು 1 ದಿನ 2 ದಿನ ಹೆಚ್ಚು ಕಮ್ಮಿ ಮಾಡಲಿ. LKG UKG ನಮ್ಮ ಇಲ್ಲೆಲ್ಲ ಒಣೆಯವ್ರಿಗೆ ಕಲ್ಸಂಗೆ ಆಗ್ಬೇಕಂತೇಳಿ ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲೈತಿ. ನಾಳಿಂದ ನಡೆಯೋದು ಮುಂದಿನ ಮಾಡಿದಾಗ ನಾವೆಲ್ಲರೂ ಕೂಡಿ ಇಲ್ಲಿ ಸಮಾಜದವರು ನಮ್ಮ ಸಂಘಟನೆಯವರು ಕೂಡಿ ಇನ್ನು ಮುಂದೆ ಏನೇನು ಮಾಡ್ಬೇಕಂತೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಮುಂದೆ ಮಾತು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.